ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ, ಹಕ್ಕಳಾಡಿ. ಆ ಕಾಲದಲ್ಲೇ ಮಿಷನರಿ ಮತಾಂತರ ಸಭೆ ನಡೆಸಿದರು. ಕಾಲರ ಮಾರಿಗೆ ಲಕ್ಷಾಂತರ ಸಾಧು ಸಂತರ ಬಲಿ. ದಂಗೆ ನಡೀತು, ಇನ್ನಷ್ಟು ಹತ್ಯೆ, ಕಾಲು ತುಳಿತಕ್ಕೆ ಮತ್ತಷ್ಟು ಸಾವು ನೋವು, ಮೇಳ ಸಾವುಗಳ ಸನ್ನಿವೇಶ ಸ್ಫುರಿಸಿತು. ಕಲೋನಕ್ಕೂ ಡೋಂಟ್ ಕೇರ್, ನಗು, ಅಳು, ಖುಷಿ, ಐತಿಹಾಸಿಕ ಪ್ರಜ್ಞೆ, ಪೌರಾಣಿಕ ಸಾಕ್ಷಿ. ನೀವು ತಿಳಿಯದ ಹರಿದ್ವಾರ ಕುಂಭಕತೆ ಅಚ್ಚರಿಯಲ್ಲ, ಇದು ಐತಿಹಾಸಿಕ ಸತ್ಯ ಕಥೆ. ಆದರೆ 1995 ಕುಲಾಸತ್ ಉತ್ ತವಾರಿಕ್ ಮೊಘಲ್ ಸಾಮ್ರಾಜ್ಯದ ದೆಹಲಿ ಸಭಾದ ಮೇಳ ಉಲ್ಲೇಖಿಸುತ್ತೆ. ಪ್ರತಿ ವರ್ಷ ಸೂರ್ಯ ವೈಶಾಖ ಮೇಷರಾಶಿ ಪ್ರವೇಶ ಕಾಲ ಗ್ರಾಮೀಣ ಜನ ಹರಿದ್ವಾರದಲ್ಲಿ ಸೇರ್ತಿದ್ರು. 12 ವರ್ಷಕ್ಕೊಮ್ಮೆ ಸೂರ್ಯ ಕುಂಭರಾಶಿ ಪ್ರವೇಶ ದೂರದಿಂದ ಜನ ಹರಿದು ಬರ್ತಿದ್ರು. ನದಿ ಸ್ನಾನ ಮಾಡಿ ದಾನ ಕೊಡೋದಷ್ಟೇ ಅಲ್ಲ, ತಲೆ ಕೂದಲು ಬೋಳಿಸ್ಕೊಳ್ತಿದ್ರು. ಜನ ಈ ಪ್ರಕ್ರಿಯೆ ಪುಣ್ಯದ ಕಾರ್ಯ ಅಂತ ಪರಿಗಣಿಸಿದ್ರು. ಸತ್ತವರ ಸದ್ಗತಿಗೆ ಅಷ್ಟೇ ನದಿಗೆ ಎಸಿತಾ ಇದ್ರು ಎನ್ನುವ ಉಲ್ಲೇಖ ಸಿಗುತ್ತೆ. 1759 ಚಹಾರ್ ಗುಲ್ಮನ್ ಹರಿದ್ವಾರದಲ್ಲಿ ಗುರುವು ಕುಂಭರಾಶಿ ಪ್ರವೇಶಿಸುವ ವೈಶಾಖ ಮಾಸದಲ್ಲಿ ಮೇಳ ನಡೀತಿತ್ತಂತೆ. ಅದಕ್ಕೆ ಕುಂಭಮೇಳ ಅಂತ ಕರೀತಿದ್ರು. ಲಕ್ಷಾಂತರ ಜನ, ಫಕೀರರು, ಸನ್ಯಾಸಿಗಳು ಪಾಲ್ಗೊಳ್ಳದಿದ್ದರು ಎಂಬ ನಿರ್ದಿಷ್ಟ ಉಲ್ಲೇಖ ಸಿಗುತ್ತೆ. ಹಾಗೆ ಕುಂಭಕ್ಕೆ ಬಂದ ಪ್ರಯಾಗದ ಫಕೀರರ ಮೇಲೆ ಸ್ಥಳೀಯ ಸನ್ಯಾಸಿಗಳು ದಾಳಿ ಮಾಡಿದರು ಎಂದೂ ಹೇಳಲಾಗುತ್ತೆ. 18ನೇ ಶತಮಾನದ ಮಧ್ಯಭಾಗ ಹರಿದ್ವಾರ ಕುಂಭಮೇಳ ವಾಯುವ್ಯ ಭಾರತದ ಪ್ರಮುಖ ವಾಣಿಜ್ಯ ಅಂಗ. ಗೆಳೆಯರೇ, ಹಿಂದಿನ ಕುಂಭ ಅಂದರೆ 2021 ಏಪ್ರಿಲ್ 1ರಿಂದ 30ರವರೆಗೆ ಹರಿದ್ವಾರದಲ್ಲಿ ನಡೆದಿತ್ತು. 6 ವರ್ಷ ನಂತರ ಅರ್ಧ ಕುಂಭ, ಕೊನೆ ಅರ್ಧ ಕುಂಭಮೇಳ 2016ರಲ್ಲಿ ನಡೆದಿತ್ತು. ಹರಿದ್ವಾರ ಕುಂಭಮೇಳದ ಅಪಸವ್ಯ ಪೌರಾಣಿಕ ಹಿನ್ನೆಲೆ, ಕುಂಭದ ಸೊಬಗು, ಗಂಗೆಯ ಪಾವಿತ್ರತೆ, ಹರಿಹರ ಗಂಗಾರತಿ, ಘಾಟ್ ವಿಶೇಷ ತಿಳಿಸುವ ಪ್ರಯತ್ನ ಇಲ್ಲಿದ್ದು. ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಹರಿದ್ವಾರದಲ್ಲಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ಜ್ಯೋತಿಷ್ಯ ಪ್ರಕಾರ ನಿಗದಿಪಡಿಸಿದ ದಿನ ಕುಂಭ ನಡೆಯುತ್ತೆ. ಗುರು ಕುಂಭರಾಶಿಯಲ್ಲಿದ್ದು ಸೂರ್ಯ ಮೇಷರಾಶಿಗೆ ಎಂಟ್ರಿ ಕೊಡ್ತಾನಲ್ಲ, ಆಗ ನಡೆಯುತ್ತೆ ಕುಂಭಮೇಳ. ಕುಂಭಮೇಳ ಹಿಂದೂ ಹಾಗೂ ಆಧ್ಯಾತ್ಮ ಅನ್ವೇಷಕರಿಗೆ ಆಳವಾದ ಧಾರ್ಮಿಕ ಹಬ್ಬ. ಮಹಾಕುಂಭಮೇಳದಲ್ಲಿ ಹಲವು ಆಸಕ್ತಿದಾಯಕ ಅಂಶಗಳಿವೆ. ಅದೇ ವಿಶಿಷ್ಟ ಸಾಂಸ್ಕೃತಿಕ ಧಾರ್ಮಿಕ ಹಬ್ಬ. ಪೌರಾಣಿಕ ನಂಬಿಕೆ ಮಹಾಕುಂಭಮೇಳ ಸತ್ಯಯುಗ ಕಾಲದಿಂದ ಆರಂಭವಾಯಿತಂತೆ. ಸಮುದ್ರ ಮಂಥನ ಕಥೆಯಲ್ಲಿ ಉಲ್ಲೇಖವಿದೆ. ಸಮುದ್ರ ಮಥಿಸಿದಾಗ ಅಮೃತ ಕುಂಭ ಅಂದರೆ ಮಡಕೆ ರೂಪದಲ್ಲಿ ಉದ್ಭವವಾಗುತ್ತೆ. ಅಮೃತ ಕಲಶ ರಕ್ಷಣೆ ಕಲಹದಲ್ಲಿ 4 ಹನಿ ಅಮೃತ 4 ಭಾಗಗಳಲ್ಲಿ ಬೀಳುತ್ತೆ. ಅದೇ ಮಹಾಕುಂಭ ಮೇಳದ ಪ್ರಮುಖ ಸ್ಥಳ. ಪ್ರಯಾಗರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್. ಆದರೆ ಮಹಾಕುಂಭ ಮೇಳ ಆರಂಭ ಮಾಹಿತಿ ಪ್ರಾಚೀನ ಗ್ರಂಥದಲ್ಲಿ ನಿಖರವಾಗಿಲ್ಲ. ಅನೇಕ ಗ್ರಂಥದಲ್ಲಿ ವಿವಿಧ ಪರಿ ಉಲ್ಲೇಖಿಸಲಾಗಿದೆ. ಕುಂಭಮೇಳದ ಮೊದಲ ಸಮಯ ಮತ್ತು ಸ್ಥಳದ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಕೆಲ ವಿದ್ವಾಂಸರು ಮಹಾಕುಂಭ ಮೇಳ 850 ವರ್ಷಗಳ ಹಿಂದೆ ಪ್ರಾರಂಭವಾದರೆ ಪ್ರತಿ 12 ವರ್ಷಕ್ಕೊಮ್ಮೆ ಪ್ರಯಾಗರಾಜ್ನಲ್ಲಿ ಆಯೋಜಿಸಲಾಗುತ್ತದೆ ಎಂದು ನಂಬುತ್ತಾರೆ. ಅರ್ಧ ಕುಂಭಮೇಳ ಪ್ರತಿ 6 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತೆ. ಮಹಾಕುಂಭ ಮೊದಲ ಉಲ್ಲೇಖ ಪ್ರಾಚೀನ ಶಾಸನಗಳಲ್ಲೂ ಸಿಗುತ್ತೆ. ಮಹಾಕುಂಭಮೇಳ ಮೊದಲು ಆದಿಗುರು ಶ್ರೀ ಶಂಕರಾಚಾರ್ಯ ಆಯೋಜಿಸಿದರೆ, ಕೆಲ ಕಥೆಗಳ ಪ್ರಕಾರ ಸಾಗರ ಮಂಥನ ನಂತರ ಮಹಾಕುಂಭಮೇಳ ಆಯೋಜನೆ ಆರಂಭ. ಸಮುದ್ರ ಮಂಥನದಿಂದ ಹಿಡಿದು ಅಮೃತ ಕಲಶದ ಅಮೃತದ ಬಿಂದು ಸ್ಥಳಗಳೇ ಇಂದು ಕುಂಭಮೇಳ ನಡೆಯುವ ಸ್ಥಳ. ಅಷ್ಟೇ ಅಲ್ಲ, ಆ ಸ್ಥಳದ ನದಿಗಳಲ್ಲಿ ನೀರಿನಲ್ಲಿ ಅಮೃತವಿದೆ. ಅದರಲ್ಲಿ ಸ್ನಾನ ಮಾಡಿದರೆ ಅಮೃತ ಕುಡಿದಷ್ಟೇ ಮೋಕ್ಷ, ಅಮರತ್ವ ಪಡೆಯುತ್ತಾರೆ ಎಂಬ ನಂಬಿಕೆ. ಸಾಗರ ಮಂಥನ ನಂತರವೇ ಗುರು ಶಂಕರಾಚಾರ್ಯ ಶಿಷ್ಯರು ಸಂಗಮ ಜಲದಲ್ಲಿ ಸನ್ಯಾಸ ಅಖಾಡೆಗಳಿಗೆ ಪವಿತ್ರ ಸ್ನಾನದ ವ್ಯವಸ್ಥೆ ಮಾಡಿದರು ಎನ್ನ ಮಹಾಕುಂಭ ಮೇಳಕ್ಕೆ ಸಂಬಂಧಿಸಿದ ನಿಗೂಢತೆ. ಮಹಾಕುಂಭ ಸಾಗರ ಮಂಥನದಿಂದ ಹೊರಹೊಮ್ಮಿದ ಅಮೃತ ಕಲಶದೊಂದಿಗೆ ಪ್ರಾರಂಭ ಎನ್ನುವುದು ಹೆಚ್ಚಿನವರಿಗೆ ಗೊತ್ತು.
ಆದರೆ ಇದಕ್ಕೆ ಸಂಬಂಧಿಸಿ ಮತ್ತೊಂದು ಕಥೆಯೂ ಇದೆ. ದೇವೇಂದ್ರನ ಮಗ ಜಯಂತ ಕಾಗೆ ರೂಪದಲ್ಲಿ ಅಮೃತ ಪಾತ್ರೆ ಹೊತ್ತೊಯ್ಯುತ್ತಿದ್ದಾಗ ಕೆಲವು ಅಮೃತ ಹನಿ ಅವನ ನಾಲಿಗೆಯಲ್ಲೂ ಸಿಲುಕಿಕೊಂಡಿತಂತೆ. ಅದೇ ಕಾರಣ ಇಂದಿಗೂ ಕಾಗೆಯ ಜೀವಿತಾವಧಿ ಇತರ ಪಕ್ಷಿಗಳಿಗಿಂತ ಹೆಚ್ಚಾಯಿತು ಎಂದು ಹೇಳಲಾಗುತ್ತೆ. ಜಯಂತ ಅಮೃತ ಕಲಶದೊಂದಿಗೆ ಹಾರಿ ಹೋಗುತ್ತಿದ್ದಾಗ ಕೆಲ ಹನಿಗಳು ಪ್ರಯಾಗ್ರಾಜ್, ಉಜ್ಜಯಿನಿ, ಹರಿದ್ವಾರ ಮತ್ತು ನಾಸಿಕ್ಗಳಲ್ಲಿ ಬಿದ್ದವು. ಇದರಿಂದಾಗಿ ಸ್ಥಳಗಳ ಪವಿತ್ರ ಸ್ಥಳ ಮತ್ತು ಮಹಾಕುಂಭ ಆಯೋಜಿಸಲು ಪ್ರಾರಂಭ. ಅದೇ ಸಮಯದಲ್ಲಿ ಅಮೃತ ಕೆಲವು ಹನಿ ಗರಿಕೆ ಹುಲ್ಲಿನ ಮೇಲೆ ಬಿತ್ತು ಎನ್ನಲಾಗುತ್ತೆ. ಗರಿಕೆ ಪವಿತ್ರವೆಂದು ಪರಿಗಣಿಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಹುಲ್ಲನ್ನು ಪೂಜೆಯಲ್ಲಿ ಬಳಸಲು ಪ್ರಾರಂಭಿಸಲಾಗುತ್ತೆ. ಗಣೇಶನಿಗೆ ಗರಿಕೆ ಅಚ್ಚುಮೆಚ್ಚು ಕಾಣ್ರಿ. ಹರಿಹರ ಮಂದಿರ ಹರಿದ್ವಾರ ಗಂಗಾ ನದಿ ತೀರದ ಪ್ರಮುಖ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಕುಂಭಮೇಳದ ಸಮಯದಲ್ಲಿ ಲಕ್ಷಾಂತರ ಭಕ್ತರ ಯಾತ್ರಾ ಗಮ್ಯಸ್ಥಾನ ಹರಕೆ ಪೌರಿ ಘಾಟ್ ಸಮೀಪದಲ್ಲಿಯೇ ನೆಲೆಸಿರಬಹುದೆಂದು ಜನರೂಪಗಳಲ್ಲಿ ಉಲ್ಲೇಖವಿದ್ದು, ಗಂಗಾ ತೀರದಲ್ಲಿ ದೇವರ ಸಾನ್ನಿಧ್ಯ ಮತ್ತು ಪಾವಿತ್ರ್ಯತೆ ಹೆಚ್ಚಿಸುವ ಸ್ಥಳ. ಹರಿಹರ ಎಂದರೆ ಹರಿಹರ ಎಂದು ಹಿಂದೂ ಧರ್ಮದಲ್ಲಿ ವಿಷ್ಣು, ಹರಿ ಮತ್ತು ಶಿವ, ಹರ ದೇವರ ಸಂಯುಕ್ತ ರೂಪ. ಶಿವ ಮತ್ತು ವಿಷ್ಣು ಇಬ್ಬರ ದೈವತ್ವ ಒಂದೇ ರೂಪದಲ್ಲಿ ಒಗ್ಗೂಡಿಸಿದ್ದು ಶಕ್ತಿ ಮತ್ತು ಸಂರಕ್ಷಣೆಯ ಸಂಕೇತ. ಹರಿಹರ ಮೂರ್ತಿ ಸಾಮಾನ್ಯವಾಗಿ ಮೂರ್ತಿ ಪೂಜೆಯಲ್ಲಿ ಕಾಣಬಹುದು ಮತ್ತು ಭಕ್ತರಿಗೆ ಎರಡು ಪರಮದೇವರುಗಳ ಆರಾಧನೆಗೆ ಅವಕಾಶವನ್ನು ನೀಡುತ್ತೆ. ಹರಿಹರ ಮಂದಿರ ಅಂದರೆ ವಿಶಿಷ್ಟ ವಾಸ್ತುಶಿಲ್ಪ ವಿನ್ಯಾಸ. ನಂದಿ ಇದ್ದಾನೆ, ಶಿವ ಇದ್ದ ಮೇಲೆ ನಂದಿ ಇಲ್ಲದೆ ಹೋದರೆ ಆಗುತ್ತಾ? ಗರ್ಭಗುಡಿ, ದೇವರು, ಶಿಖರ ಮೊದಲಾದ ಅಲಂಕಾರಿತ ವಾಸ್ತುಶಿಲ್ಪದಲ್ಲಿ ನಾಗರ ಶೈಲಿ, ದ್ರಾವಿಡ ಶೈಲಿ ಹಾಗೂ ಸ್ಥಳೀಯ ಶಿಲ್ಪಕಲಾ ಸಂಯೋಜನೆ ಇದೆ. ಭಕ್ತರ ಚಿತ್ತ ಚಂಚಲತೆ ಬದಲು ಏಕಾಗ್ರತೆಗಾಗಿ ದೇವಾಲಯದ ಗೋಡೆಯ ಮೇಲೆ ಶಿವ ಮತ್ತು ವಿಷ್ಣು ಮೂರ್ತಿಗಳ ಕೆತ್ತನೆಯ ಅಲಂಕಾರ ದೇವರ ವಿಶೇಷತೆ ಪ್ರತಿಬಿಂಬಿಸುತ್ತೆ. ಅನುಗುಣವಾಗಿ ವಾಸ್ತುಶಿಲ್ಪ ವಿನ್ಯಾಸ ಪವಿತ್ರತೆ ಉಳಿಯುವುದಷ್ಟೇ ಅಲ್ಲ, ಪ್ರವಾಹದ ಭೀತಿಯ ರಕ್ಷಣೆ. ಕುಂಭಮೇಳ ಧರ್ಮದ ಮಹಾಪವಿತ್ರ ಉತ್ಸವ. ಹರಿಹರ ಮಂದಿರ ಗಂಗಾ ತೀರದ ಪ್ರಮುಖ ಭಕ್ತಿ ಕೇಂದ್ರ. ಭಕ್ತರು ವಿಶೇಷ ಪೂಜೆ, ಆರತಿ, ಧಾರ್ಮಿಕ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಾರೆ. ಹರಿಹರ ಮಂದಿರ ವಿಶೇಷವಾಗಿ ವಿಷ್ಣು ಮತ್ತು ಶಿವನ ಸಂಯುಕ್ತ ಆರಾಧನಾ ಸ್ಥಳ. ಈ ಸಂಕೇತ ದೇವರೊಬ್ಬನೇ ನಾಮ ಹಲವು ಎನ್ನುವುದನ್ನು ಸೂಚಿಸುತ್ತೆ, ಆದರೆ ಎರಡು ರೂಪಗಳ ಜೊತೆಗೆ ಅನುಕೂಲ ಮಾಡಿಕೊಡುತ್ತೆ. ಕುಂಭಮೇಳ ಸಂದರ್ಭದಲ್ಲಿ ಹರಿಹರ ಮಂದಿರದ ಪೂಜೆ, ಮಂಗಳಾರತಿ ವಿಶೇಷ. ಬಹುತೇಕ ನಾಗ ಸಾಧುಗಳು, ಯೋಗಿಗಳು ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ಕುಂಭಮೇಳದ ಭಾಗ ಆಗ್ತಾರೆ. ಹೀಗೆ ಹರಿಹರ ಮಂದಿರ ಕುಂಭಮೇಳದಲ್ಲಿ ಭಕ್ತಿ ಮತ್ತು ಸಂಸ್ಕೃತಿ ಸಂಯೋಜನೆಯ ಕೇಂದ್ರ ಬಿಂದು. ಹರಿಹರ ಮೂರ್ತಿ ವಿಷ್ಣು ಮತ್ತು ಶಿವನ ಪರಮಶಕ್ತಿಯ ಒಕ್ಕೂಟ ಭಕ್ತರಿಗೆ ಧಾರ್ಮಿಕ ಏಕತೆ ಸಂದೇಶ ನೀಡುತ್ತೆ. ಪುರಾಣಗಳಲ್ಲಿ ಮೂರ್ತಿ ಆರಾಧನೆ ಶಾಂತಿ, ಸಮೃದ್ಧಿ ಹಾಗೂ ಬದುಕಿನ ಸಾರ್ಥಕತೆ ಎಂದು ವಿವರಣೆ ಇದೆ. ಹರಿಹರ ಮಂದಿರ ಈ ಸಂದೇಶ ಹರಿದ್ವಾರ ಕುಂಭಮೇಳದ ಮೂಲಕ ಪ್ರಸಾರ ಮಾಡುತ್ತೆ. ಹಿಂದಿನ ಕುಂಭ 2021ರಲ್ಲಿ ನಡೆದರೆ ಮುಂದಿನ ಈವೆಂಟು 2033. ಆಕಾರಗಳು, ಯಾತ್ರಿಕರು ಮತ್ತು ವ್ಯಾಪಾರಿಗಳು ಪಾಲ್ಗೊಳ್ಳಲಿದ್ದು ಪ್ರಾಯೋಜಕರು ಭಾರತ ಸರ್ಕಾರ, ಉತ್ತರಾಖಂಡ ರಾಜ್ಯ ಸರ್ಕಾರ. ಹಿಂದೆ ಋಷಿಮುನಿಗಳು ಮಾಡುವ ಯಜ್ಞಕ್ಕೆ ರಕ್ಕಸರು ಹೇಗೆ ತೊಂದರೆ ಕೊಡುತ್ತಿದ್ದರು, ಹಾಗೆ ನರರೂಪಿ ರಕ್ಕಸ ತೈಮೂರು 1398ರಲ್ಲಿ ಹರಿದ್ವಾರ ಆಕ್ರಮಿಸಿಷ್ಟೇ ಅಲ್ಲ, ಹಲವಾರು ಯಾತ್ರಿಕರ ಪ್ರಾಯಶಃ ಕುಂಭಮೇಳದಲ್ಲಿ ಕೊಂದು ಕೆಡವಿದ. ಮೋಹಿಸಿ ಫನಿಯಾ ದುಬೆಸ್ತಾನ್ ಎ ವಜಾಹೇಬ್ 1655 ಹರಿದ್ವಾರದಲ್ಲಿ ನಡೆದ ಅಖಾಡಗಳ ನಡುವಿನ ಯುದ್ಧ ಉಲ್ಲೇಖಿಸುತ್ತಾನೆ. ಚಾಹಾರ್ ಗುಲ್ಮನ್ 1759 ಸಹ ಹರಿದ್ವಾರದಲ್ಲಿ ಮೇಳವು ಗುರುವು ಕುಂಭರಾಶಿಯನ್ನು ಪ್ರವೇಶಿಸುವ ವೈಶಾಖ ಮಾಸದಲ್ಲಿ ನಡೆಯುತ್ತೆ ಎಂದು ಹೇಳುತ್ತದೆ. 18ನೇ ಶತಮಾನ ಮಧ್ಯಭಾಗ ಹರಿದ್ವಾರ ಕುಂಭಮೇಳ ವಾಯುವ್ಯ ಭಾರತದ ಒಂದು ಪ್ರಮುಖ ವಾಣಿಜ್ಯ ಅಂಗ. 1740 ಉತ್ಸವ ಶೈವ ಸೇನರು ಮತ್ತು ವೈಷ್ಣವ ಬೈರಾಗಿಗಳ ನಡುವೆ ಹಿಂಸಾತ್ಮಕ ಘರ್ಷಣೆಗೆ ಕಾರಣ ಆಯಿತು. 1760ರ ಘರ್ಷಣೆಯ ನಂತರ ವೈಷ್ಣವ ಸಾಧುಗಳಿಗೆ ಹರಿದ್ವಾರದಲ್ಲಿ ಸ್ನಾನ ಮಾಡಲು ಅವಕಾಶ ಸಿಗಲಿಲ್ಲ. ಬ್ರಿಟಿಷರು ಉತ್ಸವದ ಮೇಲೆ ಹಿಡಿತ ಸಾಧಿಸಿ ಶೈವರ ನಿಶಸ್ತ್ರೀಕರಿಸಿದರು. ಈಸ್ಟ್ ಇಂಡಿಯಾ ಕಂಪನಿ ಭೂಗೋಳಶಾಸ್ತ್ರಜ್ಞ ಕ್ಯಾಪ್ಟನ್ ಫ್ರಾನ್ಸಿಸ್ ರಾಫರ್
1808 1760 ಘರ್ಷಣೆಯಲ್ಲಿ 18,000 ಬೈರಾಗಿಗಳು ಕೊಲ್ಲಲ್ಪಟ್ಟರಂತೆ. 1888ರಲ್ಲಿ ಅಲಹಾಬಾದ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ರಾಫರ್ ಅವರು ಉಲ್ಲೇಖಿಸಿದ ಸಾವಿನ ಸಂಖ್ಯೆ ನಿಸ್ಸಂದೇಹ ಮತ್ತು ಉತ್ಪ್ರೇಕ್ಷೆಯಾಗಿರಬೇಕು ಎಂದು ಬರೆದಿದ್ದಾರೆ. ಇತಿಹಾಸಕಾರ ಮೈಕಲ್ ಕುಕ್ ಪ್ರಕಾರ ಸಾವಿನ ಸಂಖ್ಯೆ 1800. ಹರಿದ್ವಾರದಲ್ಲಿ 1783ರಲ್ಲಿ ನಡೆದ ಕುಂಭಮೇಳದ ಸಮಯದಲ್ಲಿ ಕಾಲರ ಸಾಂಕ್ರಾಮಿಕ ರೋಗ ಹರಡಿತ್ತು. ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರು. ಆ ವರ್ಷ 1.2 ಮಿಲಿಯನ್ ಪ್ರವಾಸಿಗರು ಜಾತ್ರೆಗೆ ಹಾಜರಾಗಿದ್ದರಂತೆ. ಮೊದಲ 8 ದಿನದಲ್ಲಿ 20,000ಕ್ಕೂ ಹೆಚ್ಚು ಜನರು ಕಾಲರದಿಂದ ಮೃತಪಟ್ಟರೆ ಸಾಂಕ್ರಾಮಿಕ ಹರಿದ್ವಾರ ನಗರಕ್ಕೆ ಮಾತ್ರ ಸೀಮಿತ ಎನ್ನುವುದು ವಿಚಿತ್ರ. ಜಾತ್ರೆಯೊಂದಿಗೆ ಕೊನೆಯಾಯಿತು. ಹಾಗೆ ಜಾತ್ರೆಯೊಂದಿಗೆ ಕಾಲರೂ ಕೊನೆಯಾಯಿತು. ನೆರೆಯ ಹಳ್ಳಿಯಾದ ಜಾಲಾಪುರ ಅಂದರೆ ಈಗಿನ ಪಟ್ಟಣದಲ್ಲಿ ಕಾಲರ ಪ್ರಕರಣ ಕಂಡು ಬರಲಿಲ್ಲ ಕಣ್ರಿ. ಕ್ಯಾಪ್ಟನ್ ಥಾಮಸ್ ಹಾರ್ಡ್ವಿಕ್ ಏಷ್ಯಾಟಿಕ್ ರಿಸರ್ಚ್ನಲ್ಲಿ ಬರೆದ ಲೇಖನದಲ್ಲಿ ಹರಿದ್ವಾರ ಮರಾಠ ಪ್ರದೇಶದ ಭಾಗವಾಗಿತ್ತು. ಯಾತ್ರಿಕರಿಂದ ಸಂಗ್ರಹಿಸಿದ ತೆರಿಗೆ ನೋಂದಣಿ ಆಧರಿಸಿ ಹಾರ್ಡ್ವಿಕ್ ಮೇಳದ ಪ್ರಮಾಣ 2 ರಿಂದ 2.5 ಮಿಲಿಯನ್ ಜನ ಎಂದು ಉಲ್ಲೇಖಿಸಿದ್ದಾರೆ. ಹಾರ್ಡ್ವಿಕ್ ಪ್ರಕಾರ ಶೈವ ಗೋಸೇನರು ಸಂಖ್ಯೆ ಮತ್ತು ಶಕ್ತಿಯ ದೃಷ್ಟಿಯಿಂದ ಅತ್ಯಂತ ಪ್ರಬಲರು. ಶಕ್ತಿಶಾಲಿ ಪಂಥ ವೈಷ್ಣವ ಬೈರಾಗಿಗಳು ಗೋಸೇನರು ಕತ್ತೆಗಳು ಗುರಾಣಿ ಹೊತ್ತೊಯ್ದು ಇಡೀ ಮೇಳ ನಿರ್ವಹಿಸುತ್ತಿದ್ದರೆ ಗೋಸೇನರು ತೆರಿಗೆ ವಿಧಿಸಿ ಸಂಗ್ರಹಿಸಿದ್ರು. ಮರಾಠ ಖಜಾನೆಗೆ ತುಂಬಲಿಲ್ಲ ಅಂತ ಬರೆದಿದ್ದಾರೆ. ಕುಂಭದಲ್ಲಿ ಸಿಖ್ ಪಡೆಯಲ್ಲಿ ಹೆಚ್ಚಿನ ಸಂಖ್ಯೆ ಉದಾಸಿ ತಪಸ್ವಿಗಳಿದ್ದರು. ಅವರ ಜೊತೆ ಸುಮಾರು 12,000ರಿಂದ 14,000 ಖಾಲ್ಸಾ ಅಶ್ವಸೈನಿಕರಿದ್ದರು. ಅಶ್ವಸೈನ್ಯದ ನೇತೃತ್ವ ಪಟಿಯಾಲದ ಸಾಹೇಬ್ ಸಿಂಗ್, ರಾಯ್ ಸಿಂಗ್ ಭಂಗಿ ಮತ್ತು ಶೇರ್ ಸಿಂಗ್ ಭಂಗಿ ವಹಿಸಿದ್ದರು. ಸಿಖ್ ಸೈನಿಕರು ಜಾಲಾಪುರದಲ್ಲಿ ಬೀಡು ಬಿಟ್ಟಿದ್ದರು. ಆದರೆ ಉದಾಸಿಗಳು ತಮ್ಮ ಶಿಬಿರಕ್ಕಾಗಿ ಉತ್ಸವ ಸ್ಥಳಕ್ಕೆ ಹತ್ತಿರ ಇರುವ ಸ್ಥಳ ಆರಿಸಿಕೊಂಡರು. ಉದಾಸಿ ಮುಖ್ಯಸ್ಥರು ಗೋಸೈನ್ ಮಹಂತ ಅವರ ಅನುಮತಿ ಪಡೆಯದೆ ಆಯ್ದ ಸ್ಥಳದಲ್ಲಿ ತಮ್ಮ ಜಂಡಾ ಊರಿ ಗೋಸೈನ್ಗಳು ಉದಾಸಿಗಳ ಧ್ವಜ ಕೆಡವಿ ಓಡಿಸಿದರು. ಉದಾಸಿಗಳು ವಿರೋಧಿಸಿದಾಗ ಗೋಸೈನ್ಯ ಹಿಂಸಾತ್ಮಕ ಪ್ರಕ್ರಿಯೆ ನಡೆಸಿದರು. ಉದಾಸಿ ಶಿಬಿರಲ್ಲಿ ಊಟ ಮಾಡಿದರು. ನಂತರ ಉದಾಸಿ ಮುಖ್ಯಸ್ಥರು ಸಾಹೇಬ್ ಸಿಂಗಿಗೆ ದೂರು ನೀಡಿದರೆ ಸಭೆ ನಡೆಸಿ ಗೋಸೈನ್ ಮಹಾಂತರಿಗೆ ಬಳಿಗೆ ಸಮನ್ವಯಕಾರನ ಕಳಿಸುತ್ತಾರೆ. ಲೂಟಿ ಮಾಡಿದ ವಸ್ತುಗಳಿಗೆ ಪ್ರತೀಕಾರವಾಗಿ ಮತ್ತು ನದಿಗೆ ಉಚಿತ ಪ್ರವೇಶಕ್ಕಾಗಿ ಒತ್ತಾಯಿಸುತ್ತಾರೆ. ಮಹಂತರು ಸಿಖ್ಖರ ಬೇಡಿಕೆಗೆ ಒಪ್ಪಿಕೊಂಡ ನಂತರ ಮುಂದಿನ ಕೆಲವು ದಿನ 2 ಗುಂಪುಗಳ ನಡುವೆ ಯಾವುದೇ ಘರ್ಷಣೆ ನಡೆಯಲಿಲ್ಲ. ಆದಾಗ್ಯೂ ಏಪ್ರಿಲ್ 10, 2096ರಂದು ಅಂದರೆ ಮೇಳದ ಕೊನೆಯ ದಿನ ಬೆಳಗ್ಗೆ ಸಿಖ್ಖರು ಗೋಸೇನರು ಮತ್ತು ಇತರ ಉದಾಸಿ ಅಲ್ಲದೆ ಯಾತ್ರಿಕರ ಮೇಲೆ ದಾಳಿ ಮಾಡಿದರು. ಇದಕ್ಕೆ ಮೊದಲು ಅವರು ತಮ್ಮ ಶಿಬಿರದಲ್ಲಿದ್ದ ಮಹಿಳೆಯರ ಮತ್ತು ಮಕ್ಕಳನ್ನು ಹರಿದ್ವಾರದ ಬಳಿಯ ಹಳ್ಳಿಗೆ ಸ್ಥಳಾಂತರಿಸಿದ್ದರು. ಸಿಖ್ಖರು ಮಹಾಂತರಲ್ಲಿ ಒಬ್ಬರಾದ ಮೋನ್ಪುರಿ ಸೇರಿದಂತೆ ಸುಮಾರು 500 ಗೋಸೇನರ ಕೊಂದು ಹಾಕಿದರು. ಹತ್ಯಾಕಾಂಡದಿಂದ ತಪ್ಪಿಸಿಕೊಳ್ಳುವ ಯತ್ನದಲ್ಲಿ ಅನೇಕರು ನದಿ ದಾಟುವಾಗ ನದಿಗೆ ಬಿದ್ದು ಮುಳುಗಿ ಸತ್ತರು. ಬ್ರಿಟಿಷ್ ಕ್ಯಾಪ್ಟನ್ ಮುರ್ರೆ ಸಿಖ್ ಅಶ್ವಸೈನ್ಯದ ಮುನ್ನಡೆ ತಡೆಯಲು 2 ಸಿಪಾಯಿಗಳ ಗುಂಪನ್ನು ಕಳಿಸಿಕೊಡ್ತಾನೆ. ಸಿಖ್ಖರು ಮಧ್ಯಾಹ್ನದ ಹೊತ್ತಿಗೆ ಹೊರಟು ಹೋದರೆ ಘರ್ಷಣೆಯಲ್ಲಿ ಅವರು ಸುಮಾರು 20 ಜನರನ್ನು ಕಳೆದುಕೊಳ್ತಾರೆ. ಹಿಂದೂಗಳ 7 ಪವಿತ್ರ ಸ್ಥಳಗಳಲ್ಲಿ ಒಂದಾಗಿರುವ ಹರಿದ್ವಾರ ಜನಪ್ರಿಯ ಯಾತ್ರಾ ಸ್ಥಳ ಮಾತ್ರ ಅಲ್ಲ, ಇಲ್ಲಿ ನೋಡಲು ತಿಳಿದುಕೊಳ್ಳಲು ಸಾಕಷ್ಟು ಸಂಗತಿಗಳಿವೆ. ಹಿಂದೂಗಳ 7 ಪವಿತ್ರ ಸ್ಥಳಗಳಲ್ಲಿ ಒಂದಾಗಿರುವ ಹರಿದ್ವಾರ ಜನಪ್ರಿಯ ಯಾತ್ರಾ ಸ್ಥಳ ಮಾತ್ರ ಅಲ್ಲ, ಇಲ್ಲಿ ನೋಡಲು ತಿಳಿದುಕೊಳ್ಳಲು ಸಾಕಷ್ಟು ಸಂಗತಿಗಳು ಇವೆ. ಹರಿದ್ವಾರದಿಂದ 8 ಕಿಲೋಮೀಟರ್ ದೂರದಲ್ಲಿರುವ ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ವಿಸ್ತಾರವಾದ ಡೈರೋಡಾನ್ ಕಣಿವೆ ತುದಿಯಲ್ಲಿರುವ ಹುಲಿ ಸಂರಕ್ಷಿತ ಪ್ರದೇಶ. ಸ್ವತಂತ್ರ ಹೋರಾಟಗಾರ ಮತ್ತು ಭಾರತದ ಕೊನೆಯ ಗವರ್ನರ್ ಜನರಲ್ ರಾಜಾಜಿ ಹೆಸರಿನಲ್ಲಿದೆ. ಹೆಚ್ಚಿನ ಸಂಖ್ಯೆಯ ಹುಲಿ, 23ಕ್ಕೂ ಹೆಚ್ಚು ಸಸ್ತನಿ, 300ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದ, ವೈವಿಧ್ಯಮಯ ಪ್ರಾಣಿ ಸಂಕುಲಗಳಿವೆ. ಚಳಿಗಾಲ ಸಮಯ ವಲಸೆ ಹಕ್ಕಿ ನದಿ ಹರಿಯೋದ್ರಿಂದ ವಿವಿಧ ಜಾತಿಯ ಮೀನುಗಳಿಗೆ ಆಶ್ರಯ ನೀಡಿದೆ. ಹರ್ಕಿ ಪೌರಿ ಹರಿದ್ವಾರದ ಗಂಗಾ ನದಿಯ ದಡದಲ್ಲಿರುವ ಪ್ರಸಿದ್ಧ ಘಾಟ್. ಹರ್ಕಿ ಪೌರಿ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ರಾಜ ವಿಕ್ರಮಾದಿತ್ಯ ತನ್ನ ಸಹೋದರ ಬ್ರಿಥರಿ ನೆನಪಿಗಾಗಿ ನಿರ್ಮಿಸಿದ. ಗಂಗಾ ನದಿಯ ದಡದಲ್ಲಿ ಬ್ರಿಥರಿ ಮಧ್ಯಸ್ಥಿಕೆ ವಹಿಸುತ್ತಿದ್ದರು ಎಂದು ಹೇಳಲಾಗುತ್ತೆ. ಶಿವ ಮತ್ತು ವಿಷ್ಣು ವೈದಿಕ ಕಾಲದಲ್ಲಿ ಹರ್ಕಿ ಪೌರಿಯಲ್ಲಿರುವ ಬ್ರಹ್ಮಕುಂಡಕ್ಕೆ ಭೇಟಿ ನೀಡಿದರು ಎಂದು ನಂಬಲಾಗುತ್ತೆ. ಬ್ರಹ್ಮದೇವ ಆ ಸ್ಥಳದಲ್ಲಿ ಯಜ್ಞ ಮಾಡಿದನೆಂದು ಹೇಳಲಾಗುತ್ತೆ. ಕಲ್ಲಿನ ಗೋಡೆಯ ಮೇಲೆ ವಿಷ್ಣುವಿನ ದೊಡ್ಡ ಹೆಜ್ಜೆ ಗುರುತು ಇದೆ. ಹರ್ಕಿ
ಪೌರಿಯೊಳಗೆ ಸಂಜೆ ಗಂಗಾ ಆರತಿ ನಡೆಯುವ ಪ್ರದೇಶ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಇದನ್ನು ಬ್ರಹ್ಮಕುಂಡ ಅಂತಲೂ ಕರೆಯಲಿಕ್ಕಾಗುತ್ತೆ. ಗಂಗಾ ಮಂದಿರ ಮತ್ತು ಹರಿಚರಣ ಮಂದಿರದ ಪ್ರಸಿದ್ಧ ದೇವಾಲಯ. ಸೂರ್ಯಾಸ್ತನದ ನಂತರ ಪ್ರತಿದಿನ ಸಂಜೆ ಹರಕಿ ಪೌರಿಯಲ್ಲಿ ನಡೆಯುವ ಗಂಗಾರತಿ ವಿಶ್ವಾದ್ಯಂತ ಜನಪ್ರಿಯ. ಸಂಜೆ ಆರತಿ ಸಮಯ ಸೂರ್ಯಾಸ್ತ ಅವಲಂಬಿಸಿರುತ್ತೆ. ಹರಿದ್ವಾರ ಜಂಕ್ಷನ್ ರೈಲ್ವೆ ನಿಲ್ದಾಣದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಮಾನಸ ದೇವಿ ದೇವಾಲಯ ಹರಿದ್ವಾರ ಶಿವಾಲಿಕ್ ಬೆಟ್ಟಗಳ ಮೇಲಿನ ಬಿಲ್ವ ಪರ್ವತದ ಮೇಲೆ ಇದೆ. ಬಿಲ್ದ್ ತೀರ್ಥ ಹರಿದ್ವಾರದ ಪಂಚತೀರ್ಥಗಳಲ್ಲಿ ಒಂದು. ಇಲ್ಲಿ ಶಕ್ತಿಯ ಒಂದು ರೂಪವಾದ ಮಾನಸ ದೇವಿಗೆ ಅರ್ಪಿತ. ಮಾನಸ ವಾಸುಕಿಯ ಸಹೋದರಿಯಂತೆ ಭಕ್ತರು ಸಿದ್ಧಪೀಠ ಎಂದು ಪೂಜಿಸುತ್ತಾರೆ. ಹರಿದ್ವಾರದಲ್ಲಿರುವ 3 ಪೀಠಗಳಲ್ಲಿ ಇದು ಒಂದು. ದೇವಾಲಯದೊಳಗೆ 2 ದೇವತೆಗಳ ಸ್ಥಾಪಿಸಲಾಗಿದೆ. ಒಂದು ದೇವತೆಗೆ 8 ಕೈಗಳು ಮತ್ತು ಇನ್ನೊಂದು ದೇವತೆಗೆ 3 ತಲೆ 5 ಕೈಗಳಿವೆ. ಈ ದೇವಾಲಯದಲ್ಲಿರುವ ಮರದ ಕೊಂಬೆಗಳಿಗೆ ಎಳೆಗಳನ್ನು ಕಟ್ಟಿದರೆ ಭಕ್ತರ ಆಸೆ ದೇವಿ ಪೂರೈಸುತ್ತಾಳೆಂಬ ನಂಬಿಕೆ ಇದೆ. ಅವರ ಆಸೆ ಈಡೇರಿದ ನಂತರ ಮರದಿಂದ ಎಳೆಯನ್ನು ಬಿಚ್ಚಲು ಜನರು ಮತ್ತೆ ದೇವಾಲಯಕ್ಕೆ ಬರುತ್ತಾರೆ. ಈ ದೇವಾಲಯಕ್ಕೆ ಹತ್ತಿರದಲ್ಲಿರುವ ಚಂಡಿ ದೇವಿ ದೇವಸ್ಥಾನಕ್ಕೆ ನವರಾತ್ರಿ ಮತ್ತು ಕುಂಭಮೇಳದಲ್ಲಿ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಮಾನಸ ದೇವಿ ಮತ್ತು ಚಂಡಿ ದೇವಿ ಧಾರ್ಮಿಕ ಭಕ್ತರಿಗೆ, ವಾಸ್ತುಶಿಲ್ಪ ವಿದ್ಯಾರ್ಥಿಗಳಿಗೆ ಆಕರ್ಷಕ ಸ್ಥಳ. ದಕ್ಷ ಮಹಾದೇವ ದೇವಸ್ಥಾನಕ್ಕೆ ಸತಿಯ ತಂದೆ ರಾಜ ದಕ್ಷಪತಿ ಹೆಸರು. ದಂತಕಥೆ ಏನು ಅಂದರೆ, ದಕ್ಷ ಪ್ರಜಾಪತಿ ಈ ಸ್ಥಳದಲ್ಲಿ ದಕ್ಷಯಜ್ಞ ಮಾಡಿದ. ಆದರೆ ಯಜ್ಞಕ್ಕೆ ಅಳಿಯ ಶಿವನ ಆಹ್ವಾನಿಸಲಿಲ್ಲ. ಆದರೆ ದಕ್ಷನ ಮಗಳು ಸತಿ ಯಜ್ಞಕ್ಕೆ ಹಾಜರಾಗುತ್ತಾಳೆ. ದಕ್ಷ ಶಿವನ ಅವಮಾನಿಸಿದ. ತಂದೆಯ ದುರ್ವರ್ತನೆಯಿಂದ ಅವಮಾನಿತ ಸತಿ ಯಜ್ಞದಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡ್ತಾಳೆ. ದಕ್ಷ ಪುತ್ರಿ ಪ್ರಾಣ ತ್ಯಾಗ ಮಾಡಿದ ಅದೇ ಸ್ಥಳದಲ್ಲಿ ದೇವಾಲಯ ನಿರ್ಮಿಸಿದೆ ಎಂದು ನಂಬಲಾಗುತ್ತೆ. ಶಿವನ ಕೋಪದಿಂದ ಹುಟ್ಟಿ ವೀರಭದ್ರ ದಕ್ಷನ ಕೊಂದ. ದೇವಾಲಯ ನಾಗರ ಶೈಲಿಯ ವಾಸ್ತುಶಿಲ್ಪ ಪ್ರತಿನಿಧಿಸುತ್ತೆ. ದೇವಾಲಯ ಮಧ್ಯಭಾಗದಲ್ಲಿ ಒಂದೇ ಗೊಮ್ಮಟವಿದೆ. ಸುತ್ತಲೂ ಸಣ್ಣ ಸಣ್ಣ ಗೊಮ್ಮಟಗಳಿವೆ. ಹರಿದ್ವಾರದ 5 ಪವಿತ್ರ ಸ್ಥಳಗಳಲ್ಲಿ ಒಂದು. ದೇವಾಲಯ ಪಕ್ಕದಲ್ಲಿ ಗಂಗಾ ನದಿ ದಕ್ಷಿಣ ಘಾಟ್ ಇದೆ. ಹರಿದ್ವಾರ ಕುಂಭ ಉತ್ಸವವಾಗಿಯೂ ಕಂಡಿದೆ. ಕಾಲರ ಮಹಾಮಾರಿ ಹೊಡೆತಕ್ಕೆ ಸಿಕ್ಕಿದೆ. ದಂಗೆ ನಡೆದಿದೆ, ಹತ್ಯೆಗಳಾಗಿವೆ. ಆದರೆ ಭಾವನೆ ಬದಲಾಗಿಲ್ಲ. ಅದೇ ನಂಬಿಕೆ ಮತ್ತದೇ ಭಕ್ತಿ. ಹರಿದ್ವಾರ ಮಂದಿರ ಕುಂಭ ಉತ್ಸವ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ಸಂಚಿಕೆ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.